ನಮಸ್ಕಾರ ಗುರು ಎಕ್ಸ್ಟ್ರಾ ಇನ್ನಿಂಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಏನಪ್ಪ ವಿಶೇಷ ಅಂತಂದರೆ DC ಮತ್ತು ಮುಂಬೈ ಇಂಡಿಯನ್ಸ್ದು ಎರಡು ತಂಡಗಳದ್ದು ಒಂದು ಸ್ಕ್ವಾಡ್ ರಿವ್ಯೂ ಮಾಡಬೇಕಾಗಿತ್ತು. ಇವತ್ತು ಲೈವ್ ಬರಬೇಕಾಗಿತ್ತು, ಬಟ್ ಬರೋಕ್ಕಾಗಲ್ಲ ಗುರು. ಅದಕ್ಕೆ ಇವತ್ತು ಅಂದರೆ ಈ ವಿಡಿಯೋದಲ್ಲಿ DC ಬಗ್ಗೆ ಮಾತಾಡೋಣ ಅಂತ. DC ಸ್ಕ್ವಾಡ್ ಹೆಂಗಿದೆ, ಆಮೇಲೆ DC ಅವ್ರದ್ದು ಪ್ಲೇಯಿಂಗ್ ಎಲ್ಲವನ್ನು ನೋಡಿದ್ರೆ ಹೆಂಗಿದೆ, ಏನು ಕತೆ ಅಂತ. ಆ್ಯಂಡ್ CSK ಮತ್ತು ಮುಂಬೈ ಇಂಡಿಯನ್ಸು ನಾಳೆ ಮಾಡ್ತೀವಿ ಗುರು ಲೈವಲ್ಲಿ. ಎರಡು ಎಲ್ ಕ್ಲಾಸಿಕೋ ಆ್ಯಂಡ್ ಎಲ್ ಕ್ಲಾಸಿಕೋ ಥರನೇ ಸ್ಕ್ವಾಡ್ ರಿವ್ಯೂ ಮಾಡೋ ನಾವು ಸಖತ್ತಾಗಿರುತ್ತೆ. ಸೊ ಇವತ್ತು DC ಬಗ್ಗೆ ಮಾತಾಡೋಣ. ಈ DC ಅವರ ಒಂದು ಸ್ಕ್ವಾಡ್ ನೋಡೋದಾದ್ರೆ, ಆಮೇಲೆ ಟೀಮ್ ಪ್ಲೇಯಿಂಗ್ 11 ನೋಡೋದಾದ್ರೆ, ಏನು ಇವರು ಟಾಪ್ 4 ಬರ್ಬೋದಾ, ಕ್ವಾಲಿಫೈ ಆಗ್ತಾರ, ಕಪ್ಪು ಗೆಲ್ಲುವಂಥ ತಂಡನ ಅಂತ ಅದ್ರ ಬಗ್ಗೆ ಫುಲ್ ಡಿಸ್ಕಸ್ ಮಾಡೋಣ. ಫಸ್ಟು ಏನಪ್ಪ ಅಂತಂದರೆ DC ಅಂತಂದರೆ ಏನು ಗೊತ್ತಾ, ಲಾಸ್ಟ್ ಒಂದು 3 ಇಯರ್ಸಲ್ಲಿ ಏನು ಅಂತದ್ದು ಹೇಳ್ಕೊಳ್ಳುವಂಥ ಪರ್ಫಾರ್ಮೆನ್ಸ್ ಬಂದಿಲ್ಲ ಗುರು. 5th ಪೊಸಿಷನು, 6th ಪೊಸಿಷನು, 9th ಪೊಸಿಷನು ಈ ಥರನೇ ಇದ್ದರು. ಅಂದರೆ ಕ್ವಾಲಿಫೈ ಆಗಿಲ್ಲ ಹೋದ ಒಂದು ಸೈಕಲಲ್ಲಿ. ಸೊ ಅದಕ್ಕೆ ಇವ್ರು ಏನು ಮಾಡಿದ್ರು, ಸ್ಟ್ರಾಟಜಿನೇ ಚೇಂಜ್ ಮಾಡಿದ್ದಾರೆ ಅನ್ಸುತ್ತೆ. ರಿಷಬ್ ಪಂತ್ ಅವ್ರನ್ನ ಒಂದು ಲೀಡ್ರಾಗಿ ನೋಡ್ತಾ ಇದ್ರು ಅಂತ ನಾವು ಅಂದ್ಕೊಂಡಿದ್ವಿ. ಬಟ್ ಇವ್ರು ರಿಷಬ್ ಪಂತ್ ಅವ್ರನ್ನೇ ಆಕ್ಷನಿಂದ ಬಿಟ್ಬಿಟ್ಟು, ಅಂದರೆ ಆಕ್ಷನ್ಗೆ ಕಳಿಸ್ಬಿಟ್ರು ಗುರು. ಇವ್ರಿಗೆ ಹೊಸ ಚೈತನ್ಯ ಬರಲಿ ಅಂತ. ಆಮೇಲೆ ಈ ಕಡೆ ರಿಕಿ ಪಾಂಟಿಂಗ್ ಅವ್ರು ಕೋಚ್ ಆಗಿದ್ರು, ಅವ್ರನ್ನೂ ಬಿಟ್ಟು ಕೊಟ್ಬಿಟ್ರು. ಆಮೇಲೆ ರಿಟೆನ್ಷನ್ ನೋಡೋದಾದ್ರೆ ಗುರು, ರಿಟೆನ್ಷನ್ಸಲ್ಲಿ 4 ಪ್ಲೇಯರ್ಸ್ನ ಇವ್ರು ರಿಟೈನ್ ಮಾಡ್ತಾರೆ. ಅಕ್ಷರ್ ಪಟೇಲು, ಕುಲ್ದೀಪ್ ಯಾದವ್, ಸ್ಪಿನ್ ವಿಜರ್ಡ್ಸು ಇಬ್ಬರು, ಆಮೇಲೆ ಟ್ರಿಸ್ಟನ್ ಸ್ಟಬ್ಸು, ಅದಾದಮೇಲೆ ಅಭಿಷೇಕ್ ಬೊರೆಲು. ಸೊ ಈ 4 ಜನನ ರಿಟೈನ್ ಮಾಡ್ತಾರೆ ಇವರು. ಹೊಸ ಟೀಮ್ನ ಕಟ್ಬಿಡೋಣ ಅಂತ. ಆ ಬಾಂಡ್ಲಿ ಅಂಕಲ್ ಇದಾರಲ್ಲ, ಗೊತ್ತಲ್ಲ, ಅವರು ಆಕ್ಷನ್ ಸ್ಪೆಷಲಿಸ್ಟ್ ಇದ್ದಂಗೆ ಅಂಕಲ್ ಏನೇನೋ ಮಾಡ್ತಿರ್ತಾರೆ, ಸಖತ್ತಾಗಿ ಮಾಡ್ತಿರ್ತಾರೆ. ಸೊ ಅವರು ಒಂದು ಹೊಸ ಟೀಮ್ ಕಟ್ಟಬೇಕು ಅಂತ ಏನೇನೋ ತಲೆಯಲ್ಲಿ ಇಟ್ಕೊಂಡ್ರು ಅನ್ಸುತ್ತೆ. ಇವ್ರು ಶ್ರೇಯಸ್ ಅಯ್ಯರ್ ಹಿಂದೆ ಹೋದ್ರು, ಬಟ್ ಕೊನೆಯಲ್ಲಿ ಆ ಕಡೆ ಈ ಕಡೆ ಮಾಡಿಬಿಟ್ಟು ನಮ್ಮ ಪಂಜಾಬ್ ಅವರು ಬಿಟ್ಕೊಳ್ಳೇ ಇಲ್ಲ. ಸೊ ಶ್ರೇಯಸ್ ಅಯ್ಯರ್ ಮಿಸ್ ಆದರು. ಬಟ್ ಇವ್ರು ಕ್ರೇಜಿಯಾಗಿ ಒಂದು ಬೈ ಮಾಡಿದ್ದು ಅಂತಂದರೆ KL ರಾಹುಲ್ ಗುರು. ಸಕ್ಕತ್ತಾಗಿತ್ತು. ಒಟ್ಟಿನಲ್ಲಿ ನಾವು ಒಂದು DC ಸ್ಕ್ವಾಡ್ ನೋಡೋದಾದ್ರೆ ಗುರು, ಕ್ರೇಜಿ ಆಗಿದೆ. ಯಾಕಂತಂದರೆ ನಾನು ಪ್ರಾಪರಾಗಿ ಸ್ಕ್ವಾಡ್ ಹೇಳ್ತೀನಿ ನೋಡಿ ನಿಮಗೆ. ಅಂದರೆ ಪ್ಲೇಯಿಂಗ್ ಎಲ್ಲವನ್ನು ನೋಡಬೇಕಾದ್ರೆ ಗೊತ್ತಾಗುತ್ತೆ ಸ್ಕ್ವಾಡ್ ಹೆಂಗಿದೆ ಅಂತ. ರಾಹುಲ್ ಅಣ್ಣ, JFM, ಕರುಣ್ ನಾಯರ್, ಫ್ಯಾಫ್ ಎಲ್ಲನೂ ಸಖತ್ತಾಗಿರೋ ಪ್ಲೇಯರ್ಸ್ನ ತೊಗೊಂಡಿದ್ದಾರೆ ಗುರು. ಸಮೀರ್ ರಿಜ್ವಿ ಇದ್ದಾರೆ, ಅಶುತೋಷ್ ಶರ್ಮಾ ನನ್ನ ಮಗನ ನೋಡಿ, ಆಮೇಲೆ ಮನ್ವಂತ್ ಕುಮಾರ್ ಅಂತ ಇದ್ದಾರೆ, ಸಖತ್ ಪ್ಲೇಯರು. ಆಮೇಲೆ T ನಟರಾಜನ್, ಮೋಹಿತ್ ಶರ್ಮಾ, ದುಷ್ಮಂತ ಚಮೀರಾ, ಈ ಥರ ಎಲ್ಲ ಪ್ಲೇಯರ್ಸ್ ಎಲ್ಲ ಇದ್ದಾರೆ. ಸೊ ನಿಮಗೆ ಪ್ಲೇಯಿಂಗ್ ಎಲ್ಲ ನೋಡಿದ್ರೆ ಗೊತ್ತಾಗುತ್ತೆ ಗುರು ಯಾವ ಲೆವೆಲಿಗೆ ಇವರು ಕ್ರೇಜಾಗಿ ಬಿಲ್ಡ್ ಮಾಡಿದ್ದಾರೆ ಅಂತ. ಸೊ ಫಸ್ಟ್ ಏನಪ್ಪ ಅಂತಂದರೆ, ನಾವು ಪ್ಲೇಯಿಂಗ್ ಎಲ್ಲವನ್ನು ಮಾತಾಡೋಕ್ಕಿಂತ ಮುಂಚೆ ನಮ್ಮ ರಾಹುಲ್ ಅಣ್ಣನ ಬಗ್ಗೆ ಮಾತಾಡಬೇಕು. ಎಲ್ಲರೂ ಏನು ಅಂದ್ಕೊಂಡಿದ್ರು ಅಂತಂದರೆ, ರಾಹುಲ್ ಅಣ್ಣ ಓಪನಿಂಗ್ ಫಿಕ್ಸು. ಓಪನಿಂಗ್ ಅಂದರೆ ನಂಬರ್ 3 ಅಂತ ಮ್ಯಾಕ್ಸಿಮಮ್ ಅಂದರೆ ಓಪನಿಂಗ್ ಅಂದ್ಕೊಂಡಿದ್ರು, ಇಲ್ಲ ನಂಬರ್ 3 ಅಂದ್ಕೊಂಡಿದ್ರು. ಬಟ್ ಇವಾಗ ಬರ್ತಿರೋ ಸುದ್ದಿ ನೋಡಿದ್ರೆ ನಮ್ಮ ರಾಹುಲ್ ಅಣ್ಣ ಮಿಡ್ಲ್ ಆರ್ಡ್ರಲ್ಲಿ ಆಡ್ತಾರಂತೆ ಗುರು. ಸೊ ಮಿಡ್ಲ್ ಆರ್ಡ್ರಲ್ಲಿ ಆಡ್ತಾರಂತಂದರೆ ಭಯಾನಕವಾಗಿ ಆಡಬೇಕಾಗತ್ತೆ. ಯಾಕಂತಂದರೆ ಇವಾಗ ಇಂಡಿಯನ್ ಟೀಮ್ಗೂ ಸೆಲೆಕ್ಟ್ ಆಗಬೇಕು ಅಂತ ಅವ್ರ ಮನಸ್ಸಲ್ಲಿ ಇರುತ್ತೆ ಅಲ್ವಾ. ಸೊ ಫ್ರೀಡಮ್ ಅಂತೂ ಕೊಟ್ಟಿದ್ದಾರೆ. ಕ್ಯಾಪ್ಟನ್ ಅಂತೂ ಮಾಡಿಲ್ಲ. ಕ್ಯಾಪ್ಟನು ಅಕ್ಷರ್ ಪಟೇಲ್ ಇದ್ದಾರೆ. ಸೊ ಇವ್ರಿಗೆ ಫ್ರೀಡಮ್ ಅಂತ ಕೊಟ್ಟಿದ್ದಾರೆ. ವೈಸ್ ಕ್ಯಾಪ್ಟನು ಫ್ಯಾಫ್ ಡುಪ್ಲೆಸಿಸ್ನೇ ಮಾಡಿದ್ದಾರೆ. ಸೊ ಹಂಗಂದ್ರೆ ಹಂಗೆ ನೋಡೋದಾದ್ರೆ ರಾಹುಲ್ ಅಣ್ಣಗೆ ಫುಲ್ಲು ಫ್ರೀಡಮ್ ಕೊಟ್ಟಿದ್ದಾರೆ. ಅಣ್ಣ ನೀವು ಬನ್ನಿ, ಹೊಡೀರಿ, ಹೋಗ್ರಿ ಅನ್ನೋ ಥರ ಆಗಿದೆ. ಸೊ ಈ ಮಿಡಲ್ ಆರ್ಡ್ರಲ್ಲಿ ಇವರು ಫಾರ್ ಎಕ್ಸಾಂಪಲ್ ನಂಬರ್ 4 ಅಥವಾ ನಂಬರ್ 5 ಅಂದ್ಕೊಳ್ಳಿ, ಆ ಥರ ಏನಾದರೂ ಆಡಿದ್ರೆ ಕಮಾಲ್ ಮಾಡುವಂಥ ಸಾಧ್ಯತೆ ಇದೆ. ಯಾಕಂದರೆ ಪ್ಲೇಯಿಂಗ್ ಎಲ್ಲವನ್ನು ನೋಡೋದಾದ್ರೆ ಚಾನ್ಸ್ ಇದೆ ಗುರು ಅಂತ ಹೇಳ್ಬೋದು, ಸಖತ್ತಾಗಿ ಆಡ್ಬೋದು ಅಂತ. ಯಾಕಂತಂದರೆ ಇವ್ರದ್ದು ಪವರ್ ಪ್ಲೇಯಲ್ಲಿ ಸ್ಟ್ರೈಕ್ ರೇಟು 2023-24ರಲ್ಲಿ 127 ಇತ್ತು ಗುರು. 68 ಎವರೇಜ್ ಇದೆ, ಬಟ್ ಸ್ಟ್ರೈಕ್ ರೇಟ್ ಕಮ್ಮಿ ಇತ್ತು. ಅಂದರೆ ಇವರು LHL ಇರಬೇಕಾದ್ರೆ ಕೆಳಗಡೆ ಅವ್ರು ಹೊಡಿತಾರೋ ಇಲ್ಲೋ ಅಂತ ಒಂದು ಕಾನ್ಫಿಡೆನ್ಸೇ ಇರಲಿಲ್ಲ ಅವ್ರಿಗೆ. ಅದಕ್ಕೆ ಸ್ಲೋ ಆಡಿ 127 ಸ್ಟ್ರೈಕ್ ರೇಟ್ ಅಲ್ಲ. ಓಪನರ್ಸ್ ಏನಾದರೂ ಬಂದರೆ 127 ಗುರು, 172 ಆ ಥರ ಇರಬೇಕು ಸ್ಟ್ರೈಕ್ ರೇಟು. ಸೊ ಕಮ್ಮಿ ಇತ್ತು. ಅದಕ್ಕೆ ಇವರು ಮಿಡಲ್ ಆರ್ಡ್ರಲ್ಲಿ ಆಡಿಸ್ತಿದ್ದಾರೆ ಅಂದರೆ ಒಳ್ಳೆ ಆಪ್ಷನ್ ಅಂತಲೇ ಹೇಳ್ತೀನಿ ಗುರು. ಏನಂತೀರಾ ಗುರು? ಪ್ಲೇಯಿಂಗ್ ಎಲ್ಲವನ್ನು ನೋಡೋದಾದ್ರೆ ಫಸ್ಟು ಪ್ಲೇಯಿಂಗ್ ಎಲ್ಲವನಲ್ಲಿ 6 ಜನನ ನೋಡೋಣ. 6 ಮೆಂಬರ್ಸ್ ಯಾರ್ಯಾರು ಇದ್ದಾರೆ ಅಂತ ನೋಡೋಣ ಫಸ್ಟು. ಸೊ ಫಸ್ಟು JFM, ಜೆಕ್ ಫ್ರೇಜರ್ ಮೆಗ್ಗರ್ಕು ಅವ್ರು ಓಪನರು. ಅದಾದಮೇಲೆ ಅವ್ರ ಜೊತೆ ಫ್ಯಾಫ್ ಡುಪ್ಲೆಸಿಸು. ಸೊ JFM ಮತ್ತು ಫ್ಯಾಫು ಇಬ್ಬರು ಓಪನರ್ಸ್ ಗುರು. ದಾಡ ಬಾಡ ಹೊಡೆಯುವಂಥ ಪ್ಲೇಯರ್ಸು. ಅದು ಸ್ಪೆಷಲಿ ಫ್ಯಾಫು. ನಮ್ಗೆ ಗೊತ್ತಿಲ್ಲ ಬೆಂಗಳೂರವ್ರು ಏನಾಗ್ಬಿಟ್ರು ಅಂತ, ಬಟ್ ಇವ್ರು ಡೆಲ್ಲಿಗೆ ಸಿಕ್ಕಿರೋದು ವರದಾನ ಅಂತ ಹೇಳ್ಬೋದು ಗುರು. ಆ ಥರ ಪ್ಲೇಯರು, ಕ್ರೇಜಿ ಪ್ಲೇಯರು. ಅವ್ರು ಇನ್ನೂ ಒಂದು 3 ವರ್ಷ ಆರಾಮಾಗಿ ಆಡ್ತಾರೆ, ತೊಂದರೆನೇ ಇಲ್ಲ. ಆ ಲೆವೆಲಿಗೆ ಫಿಟ್ನೆಸ್ ಎಲ್ಲ ಇಟ್ಟಿದ್ದಾರೆ. ಸೊ ಫ್ಯಾಫ್ ಡುಪ್ಲೆಸಿಸ್ ಮತ್ತು JFM ಓಪನರ್ಸ್ ಅಂದ್ಕೊಳ್ಳಿ. ಅದಾದಮೇಲೆ ನಂಬರ್ 3ಗೆ ನಾನು ಇಲ್ಲಿ KL ರಾಹುಲ್ ಹಾಕಿದ್ದಾರೆ. ಬಟ್ ನನಗೆ ಅನ್ನಿಸ್ತಾ ಇರೋದು ಟ್ರಿಸ್ಟನ್ ಸ್ಟಬ್ಸ್ನ ನೀವು ಆಡಿಸಿ ನಂಬರ್ 3ಗೆ. ಸೊ ಸ್ಟಬ್ಸ್ನ ನೀವು ನಂಬರ್ 3ಗೆ ಆಡಿಸಿದ್ರೆ ಆಮೇಲೆ ಕೆಳಗಡೆ ಅಭಿಷೇಕ್ ಬೊರೆಲ್ ಆಡಿಸಿ. ಇಲ್ಲ ಅಂದರೆ ನಿಮ್ಗೇನೋ ಪ್ರಾಬ್ಲಮ್ ಇದೆ ಗುರು, ಲೆಫ್ಟ್ ಹ್ಯಾಂಡರು ಮೇಲೇನೆ ಬರಲಿ ಅಂತಂದರೆ ನಂಬರ್ 3ಗೆ ಅಭಿಷೇಕ್ ಬೊರೆಲ್ನ ಆಡಿಸ್ಬಿಟ್ಟು ನಂಬರ್ 4ಗೆ ಸ್ಟಬ್ಸ್ನ ಆಡಿಸಿದ್ರೆ ನಂಬರ್ 5ಗೆ KL ರಾಹುಲ್ನ ಆಡಿಸ್ಬೋದು ಗುರು. ಸೊ ಅಂದರೆ ರಾಹುಲ್ ಅಣ್ಣ ನಂಬರ್ 5ಗೆ ಬಂದಂಗೆ ಆಯಿತು, ಮಿಡಲ್ ಆರ್ಡ್ರಲ್ಲೂ ಬಂದಂಗೆ ಆಯಿತು, ಕ್ರೇಜಿಯಾಗಿ ಆಡ್ಬೋದು ಅಂತ. ಅದಕ್ಕೆ ಆಯಿತಾ. ಅದಾದಮೇಲೆ ನೆಕ್ಸ್ಟು ಅಶುತೋಷ್ ಶರ್ಮಾ ಗುರು. ಸೊ ಅಶುತೋಷ್ ಶರ್ಮಾ ಇವ್ರಿಗಂತೂ ಲಾಟ್ರಿ ಇದ್ದಂಗೆ ಹೇಳ್ಬೇಕು ಅಂತಂದರೆ, ಅಶುತೋಷ್ ಶರ್ಮಾ ಅಂತಂದರೆ ನಂಗೆ ಏನು ಅನ್ಸುತ್ತೆ, ಇದು ಒಂಥರ ಇಂಡಿಯನ್ ಟೀಮ್ದು ಪೊಲಾಡ್ ಇದ್ದಂಗೆ, ಅಂದರೆ ಇಂಡಿಯಾದ ಪೊಲಾಡ್ ಇದ್ದಂಗೆ ಗುರು. ಆ ಥರ ಬ್ಯಾಟಿಂಗ್ ಮಾಡ್ತಾನೆ ಅಣ್ಣ, ಸೈಕಾಗಿ ಹೊಡಿತಾರೆ. ದಡ ಬಡ ಅಂತ 6 ಎಲ್ಲ ಹೊಡಿತಾರೆ, ಸೈಕಾಗಿ ಬ್ಯಾಟಿಂಗ್ ಮಾಡ್ತಾರೆ. ಸೊ ಟಾಪ್ 6 ನೋಡೋದಾದ್ರೆ
ಇಲ್ಲಿ ಸ್ವಲ್ಪ ಅದೇ ಡಿಫ್ರೆನ್ಸ್ ಏನಪ್ಪ ಅಂತಂದರೆ JFM ಫ್ಯಾಫು, ಆಮೇಲೆ ನಂಬರ್ 3ಗೆ ನೀವು ಪೋರೆಲ್ ಅಣ್ಣನ ಆಡಿಸಿ, ನಂಬರ್ 5ಗೆ ಸ್ಟಬ್ಸ್ನ ಆಡಿಸಿ, 4ಗೆ ಸ್ಟಬ್ಸ್ನ ಆಡಿಸಿ, ರಾಹುಲ್ ಅಣ್ಣನ ನಂಬರ್ 5ಗೆ ಆಡಿಸಿ, ಆಮೇಲೆ ಅಶುತೋಷ್ ಶರ್ಮನ ಆಡಿಸಿ. ಸಖತ್ತಾಗಿರುತ್ತೆ. ಇಲ್ಲ ಗುರು ಏನೋ ಆ ಕಡೆ ಮಿಸ್ ಮಾಡಿ, ಅಂದರೆ ಮಿಸ್ ಇನ್ ದ ಸೆನ್ಸ್ ಸ್ವಲ್ಪ ಅಕ್ಷರ್ ಪಟೇಲ್ನ ಮೇಲೇ ಆಡಿಸೋಣ ಏನಾದರೂ ಆ ಥರ ತಲೆಯಲ್ಲಿದೆ, ಅಶುತೋಷ್ ಶರ್ಮನ ನೆಕ್ಸ್ಟ್ ಆಡಿಸ್ಬಿಟ್ಟು ಅಕ್ಷರ್ ಪಟೇಲ್ನ ನಂಬರ್ 6ಗೆ ಆಡಿಸಿ. ಆ ಥರನೂ ಆಪ್ಷನ್ ಇದೆ ಅವ್ರಿಗೆ. ಸೊ ನೆಕ್ಸ್ಟು ನೋಡೋದಾದರೆ, ನೆಕ್ಸ್ಟ್ 6 ಪ್ಲೇಯರ್ಸ್ ನೋಡೋದಾದರೆ ಒಂದು ಇಂಪ್ಯಾಕ್ಟ್ ಪ್ಲೇಯರ್ ಇಟ್ಕೊಂಡು ಹೇಳ್ತಿದ್ದೀನಿ. ಸೊ ಅಕ್ಷರ್ ಪಟೇಲ್ನ ನಂಬರ್ 7 ಅಂದ್ಕೊಳ್ಳಿ. ಅದಾದಮೇಲೆ ಕುಲ್ದೀಪ್ ಯಾದವ್. ಗುರು ಏನಪ್ಪ ಅಂತಂದರೆ ಇವರಿಬ್ಬರು ಹೇಳೋದಲ್ಲ, ಕಮಾಲ್ ಅಂದರೆ ಕಮಾಲ್ ಇದೆ ಗುರು. ಸ್ಪಿನ್ ವಿಸರ್ಡ್ಸ್ ಇಬ್ಬರು ಸಕ್ಕದಾಗಿದ್ದಾರೆ. ಏನೋ ಹೋದ ವರ್ಷ ಅಂದರೆ 2022ರಿಂದ ಏನೋ ಇವ್ರದ್ದು ಸ್ಟ್ಯಾಟ್ಸ್ ನೋಡೋದಾದ್ರೆ 71 ವಿಕೆಟ್ಸ್ ತೊಗೊಂಡಿದ್ದಾರೆ ಗುರು, ಇಬ್ಬರು ಸೇರಿಬಿಟ್ಟು. ಸೊ ಇದು ಸಕ್ಕತ್ತಾಗಿದೆ. ಆಮೇಲೆ ನೆಕ್ಸ್ಟ್ ಬೌಲರ್ಸ್ ಬರೋದಾದರೆ ಮಿಚೆಲ್ ಸ್ಟಾರ್ಕ್ ಮೇಲೆ ಇವರು ಹೆವಿ ಬಿಡ್ ಹಾಕೋದ್ರು ಗುರು. ಯಾಕಂತಂದರೆ ಸ್ಟಾರ್ಕ್ ಗೊತ್ತಲ್ಲ ಗುರು, ಫಸ್ಟ್ ಒಂದು 14 ಮ್ಯಾಚ್ ಏನು ಮಾಡ್ತಾರೆ ಏನೋ ಗೊತ್ತಿಲ್ಲ, ಬಟ್ ಫೈನಲಲ್ಲಿ ಅಣ್ಣ ಎಲ್ಲಿಂದನೂ ಬಂದ್ಬಿಟ್ಟು ದಬಾ ಅಂತ ವಿಕೆಟ್ಸ್ ಎಲ್ಲ ತೆಗಿತಾರೆ. ಒಂಥರ ವಾಟ್ ಈಸ್ ಪ್ರೆಷರ್ ಅಂತಾರೆ, ಆ ಥರ ಸಖತ್ ಬೌಲರ್ ಗುರು ಮಿಚೆಲ್ ಸ್ಟಾರ್ಕು. ಸೊ ಮಿಚೆಲ್ ಸ್ಟಾರ್ಕ್ಗೆ ಇವರು ಬಿಡ್ ಮಾಡಿ ಮಿಚೆಲ್ ಸ್ಟಾರ್ಕ್ನ ತೊಗೊಂಡ್ರು. ಸೊ ಮಿಚೆಲ್ ಸ್ಟಾರ್ಕ್ನ ಆಡಿಸ್ತಾರೆ. ಅದಾದಮೇಲೆ ಮುಖೇಶ್ ಕುಮಾರ್ ಗುರು, ಅಂಡರ್ ರೇಟೆಡ್ ಪ್ಲೇಯರ್ ಅಂತೀನಿ ಮುಖೇಶ್ ಕುಮಾರ್. ಯಾಕಂತಂದರೆ ಇವ್ರದ್ದು ಲೈನ್ ಆ್ಯಂಡ್ ಲೆಂತ್ ಹೆಂಗಿದೆ ಗೊತ್ತಾ, ಪ್ರಾಪರ್ ಆಗಿರುತ್ತೆ. 150, 160 ಎಲ್ಲ ಹಾಕಲ್ಲ ಇವರು, 130ರಲ್ಲಿ ಆಪ್ರೇಟ್ ಮಾಡ್ತಾರೆ, ಬಟ್ ಲೈನ್ ಆ್ಯಂಡ್ ಲೆಂತ್ ಪ್ರಾಪರ್ ಆಗಿರುತ್ತೆ. ಸೊ ಅದಕ್ಕೆ ಒಳ್ಳೆ ಪ್ಲೇಯರು ಮಿಚೆಲ್ ಸ್ಟಾರ್ಕು, ಮುಖೇಶ್ ಕುಮಾರ್, ಆಮೇಲೆ ಟಿ ನಟರಾಜನ್ ಗುರು. ಸೊ ನಟ್ಟು ಅಂತ ನಿಮಗೆಲ್ಲ ಗೊತ್ತಿರೋದು, ಯಾರ್ಕರ್ ಕಿಂಗು, ಅಂದರೆ ಯಾರ್ಕರ್ ಸ್ಪೆಷಲಿಸ್ಟ್ ಅಂತಾನೆ. ಲೆಫ್ಟ್ ಆರ್ಮರು ಸಕ್ಕತ್ತಾಗಿ ಬೌಲಿಂಗ್ ಮಾಡ್ತಾರೆ, ಸ್ವಿಂಗು ಮಾಡ್ತಾರೆ, ಆ ಕಡೆ ಸ್ವಲ್ಪ ಸ್ವಿಂಗು ಮಾಡ್ತಾರೆ, ಬಟ್ ಯಾರ್ಕರ್ ಮಾತ್ರ ಸಖತ್ತಾಗಿ ಆಗ್ತಾರೆ. ಸೊ ಈ ಥರ 3 ಪ್ಲೇಯರು, ಅದರಲ್ಲಿ ಸ್ಪೆಷಲಿ ಮುಖೇಶ್ ಮತ್ತು ಟಿ ನಟರಾಜನ್ ಇವರು ಇಂಡಿಯನ್ ಕೋರ್ ಬೌಲಿಂಗ್ ಸಖತ್ತಾಗಿ ಮಾಡ್ತಾರೆ. ಮುಖೇಶ್ ಅವರು ಮೇಲೆ ಮಾಡ್ತಾರೆ 2 ಓವರ್, ಆಮೇಲೆ ಸ್ಟಾರ್ಕ್ ಮೇಲೆ 2 ಓವರ್ ಮಾಡಿದ್ರೆ ಈ ಕಡೆ ನಟ್ಟು 1 ಓವರ್ ಮಾಡಿ, ಅಕ್ಷರ್ ಪಟೇಲು ಗ್ಯಾಪಲ್ಲಿ ಪವರ್ ಪ್ಲೇಲಿ 1 ಓವರ್ ಮಾಡು, ಅದನ್ನು ಮಾಡ್ಬೋದು ಗುರು. ಆ ಥರನೂ ಆಪ್ಷನ್ ಇದೆ ಇವ್ರಿಗೆ. ಆಮೇಲೆ ನೆಕ್ಸ್ಟ್ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ, ಅಂದರೆ ಬೌಲಿಂಗಲ್ಲಿ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ನೀವು ಮೋಹಿತ್ ಶರ್ಮನ ತಗೋಬೋದು ಅಲ್ವಾ. ಮೋಹಿತ್ ಶರ್ಮಾ ಆಪ್ಷನ್ ಇದ್ದಾರೆ ಬೌಲಿಂಗಲ್ಲಿ. ಆ್ಯಂಡ್ ಬ್ಯಾಟಿಂಗಲ್ಲಿ ಗುರು, ಬ್ಯಾಟಿಂಗ್ ಬೇಕು ನಮಗೆ, ನಂಬರ್ 8, ನಂಬರ್ 9ವರೆಗೂ ಬೇಕು. ಆ ಥರ ಅಂತಂದರೆ ನೀವು ಕರುಣ್ ನಾಯರ್ ಹೋಗ್ಬೋದು ಗುರು. ಕರುಣ್ ನಾಯರ್ ಗೊತ್ತಲ್ಲ ನಿಮಗೆ ಯಾವ ಲೆವೆಲಿಗೆ ಫಾರ್ಮಲ್ಲಿದ್ದಾರೆ ಅಂದರೆ, ನನ್ನ ಮಗನ್ ನಮ್ಗೇನು ಗೊತ್ತಾ, ನಮ್ಮ RCBಯಲ್ಲಿ ಏನಾದರೂ ನಂಬರ್ 3ಗೆ ಇವ್ರು ಇದ್ದಿದ್ರೆ ಕಣ್ಮುಚ್ಚಾಡ್ಸಿರೋರು. ಅಲ್ಲಿ ರೈಟ್ ಹ್ಯಾಂಡರೇ ಇರಲಿ ಪರವಾಗಿಲ್ಲ, ಬಟ್ ಕಣ್ಮುಚ್ಚಾಡ್ಸಿರೋರು ಗುರು. ಆ ಥರ ಫಾರ್ಮಲ್ಲಿದ್ದಾರೆ ಕರುಣ್ ನಾಯರು. ಸೊ ಕರುಣ್ ನಾಯರ್ನು ಆಡಿಸ್ಬೋದು ಗುರು, ಹೇಳೋಕ್ಕಾಗಲ್ಲ, ಮಜಾ ಇದೆ. ಕರುಣ್ ನಾಯರ್ ಆಡಿಸಿದ್ರೆ ಸಖತ್ತಾಗಿರುತ್ತೆ. ಅದಾದಮೇಲೆ ಇನ್ನೂ ಒಂದು ಆಪ್ಷನ್ ಇದೆ ಬ್ಯಾಟಿಂಗಲ್ಲೇ, ಸಮೀರ್ ರಿಜ್ವಿ ಇದ್ದಾರೆ ಗುರು. ಸಮೀರ್ ರಿಜ್ವಿನೂ ಒಳ್ಳೆ ಪ್ಲೇಯರು, ಸಖತ್ ಪ್ಲೇಯರು. ಸೊ ಕರುಣ್ ನಾಯರು ಮತ್ತು ಸಮೀರ್ ರಿಜ್ವಿ ಇದು ಒಂಥರ ಆಪ್ಷನ್ ಇದೆ. ಆಮೇಲೆ ಬೌಲಿಂಗಲ್ಲಿ ನಾನು ಹೇಳ್ದಂಗೆ ಇವರಿದಾರಲ್ಲ ದರ್ಶನ್ ನಲ್ಕಂಡೆ ಅಂತ ಗುರು, ಇವರು GTಗೆ ಆಡಿದ್ರು ಅನ್ಸುತ್ತೆ. ದರ್ಶನ್ ನಲ್ಕಂಡೆ ಸಖತ್ ಬೌಲರ್, ಒಂದು ಲೆವೆಲಿಗೆ ಸಖತ್ ಅಂದರೆ ನೆಕ್ಸ್ಟ್ ಲೆವೆಲ್ ಅಲ್ಲ, ಒಂದು ಲೆವೆಲಿಗೆ ಬೌಲರು. ಸೊ ದರ್ಶನ್ ನಲ್ಕಂಡೆ ಮತ್ತು ಇವರು ಯಾರು ಮೋಹಿತ್ ಶರ್ಮಾ, ಇವರು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬೌಲಿಂಗಲ್ಲಿ ಇರ್ಬೋದು. ಬ್ಯಾಟಿಂಗಲ್ಲಿ ಸಮೀರ್ ರಿಜ್ವಿ ಮತ್ತು ಕರುಣ್ ನಾಯರ್. ಸೊ ಒಂಥರ ಕ್ರೇಜಿ ಟೀಮ್ ಅಂತ ಅನ್ಸಲ್ವ ನಿಮಗೆ ಈ ಟೀಮ್ ನೋಡೋದಾದ್ರೆ ಗುರು? ಅನ್ಬಿಲಿಯಬಲ್ ಟೀಮ್ ಅಂತಲೇ ಹೇಳ್ಬೋದು, ಒಂಥರ ಭಯ ಹುಟ್ಟಿಸುವಂಥ ಟೀಮ್ ಅಂತ ಹೇಳ್ಬೋದು ಗುರು. ಯಾಕಂತಂದರೆ ಮೇಲೇ ಫ್ಯಾಫ್ ನಿಂತರೆ ಮುಗೀತು ಕತೆ ಅನ್ನೋ ಥರ. ಆ್ಯಂಡ್ ಫ್ಯಾಫ್ ಹೆಂಗಂತಂದರೆ ಈ ಒಂದು ಟಾಪ್ ನಚ್ ಇದು ಮ್ಯಾಚಸ್ ಇರುತ್ತಲ್ಲ, ಪ್ರೆಷರ್ ಮ್ಯಾಚಸ್ ಇರುತ್ತಲ್ಲ, ಅಲ್ಲೆಲ್ಲ ಸಕ್ಕತ್ತಾಗಿ ಆಡ್ತಾರೆ. ಆ್ಯಂಡ್ ಈ ಕಡೆ ಸ್ಟಬ್ಸು ಒಳ್ಳೆ ಫಾರ್ಮಲ್ಲಿದ್ದಾರೆ. ಆ್ಯಂಡ್ ಪೋರೆಲ್ ಅಣ್ಣನು 35 ಎಲ್ಲ ಹೊಡ್ಕೊಡ್ತಾರೆ, 15 ಬಾಲ್ಗೆ 35, ಆ ಥರ ಪ್ಲೇಯರ್ಸು. ಸೊ ಈ ಒಂದು ಸ್ಕ್ವಾಡ್ ನೋಡೋದಾದ್ರೆ ಗುರು ಸಖತ್ತಾಗಿದೆ. ಇವ್ರದ್ದು ಒಂದು ವೀಕ್ನೆಸ್ ಏನಪ್ಪ ಅಂತಂದರೆ, ಫಾರ್ ಎಕ್ಸಾಂಪಲ್ ಏನೋ ದುರದೃಷ್ಟವಶಾತ್ ಈ ಅಕ್ಷರ್ ಪಟೇಲ್ ಮತ್ತು ಕುಲ್ದೀಪ್ ಯಾದವ್ ಇವರಿಬ್ಬರಲ್ಲಿ ಯಾರಿಗಾದ್ರೂ ಇಂಜುರಿಯಾಗಿ ಅಟ್ಲೀಸ್ಟ್ 1 ಮ್ಯಾಚ್ ಕೂಡುವಂಥ ಪ್ರಸಂಗ ಏನಾದರೂ ಬಂದರೆ ಏನು ಮಾಡ್ತಾರೆ ಅಂತ ಅಂದರೆ ಲೈಕ್ ಏನು ಬ್ಯಾಕಪ್ ಸಖತ್ತಾಗಿಲ್ಲ ಗುರು, ಅದೊಂದು ಪ್ರಾಬ್ಲಮ್ ಆಗುತ್ತೆ ಇವ್ರಿಗೆ. ಬ್ಯಾಕಪ್ ಅಂದರೆ ಫಾರ್ ಎಕ್ಸಾಂಪಲ್ ಅಕ್ಷರ್ ಪಟೇಲ್ಗೆ ಮತ್ತು ಕುಲ್ದೀಪ್ ಯಾದವ್ಗೆ ನೀವು ಎಲ್ಲಿಂದ ಬ್ಯಾಕಪ್ ತರ್ತೀರಪ್ಪ? ಮ್ಯಾನೇಜ್ ಮಾಡುವಂಥ ಬೌಲರ್ಸ್ ಇರ್ಬೋದು, ಸ್ಪಿನ್ನರ್ಸ್ ಇರ್ಬೋದು, ಬಟ್ ಬ್ಯಾಕಪ್ ಅಂತ ಇವರಿಬ್ಬರಿಗಿಲ್ಲ. ಸೊ ಅದು ಒಂದು ಇವರಿಗೆ ವೀಕ್ನೆಸ್ ಆಗ್ಬೋದು ಏನಾದರೂ ಆ ಥರ ಪ್ರಸಂಗ ಬಂದರೆ. ಬಟ್ ಬಾಕಿ ಏನಪ್ಪ ಅಂತಂದರೆ ಇವ್ರಿಗೆ ಗುರು ಎಲ್ಲರದು ಒಂಥರ ಮೇಕ್ ಆರ್ ಬ್ರೇಕ್ ಅನ್ನೋ ಥರ ಒಂದು IPL ಇದಾಗಬೇಕು ಗುರು. ಯಾಕಂದರೆ JFM ಫಾರ್ಮಲ್ಲಿಲ್ಲ. ಸೊ JFMಗೂ ಮೇಕ್ ಆರ್ ಬ್ರೇಕ್ ಅನ್ನೋ ಥರನೇ. ಆಸ್ಟ್ರೇಲಿಯಾ ಟೀಮ್ಗೆ ಆಡಬೇಕು ಅಂತಂದರೆ ಗುರು ಇಲ್ಲಿ ನೀವು ಪರ್ಫಾರ್ಮ್ ಮಾಡಲೇಬೇಕು. ಆಮೇಲೆ ನಮ್ಮ ರಾಹುಲ್ ಅಣ್ಣ ಮಿಡ್ಲ್ ಆರ್ಡ್ರಲ್ಲಿ ಆಡಿಸ್ತಾರೆ ಅಂತಂದರೆ ಪರ್ಫಾರ್ಮ್ ಮಾಡಲೇಬೇಕು, ಮಜಾ ಇರುತ್ತೆ. ಆಮೇಲೆ ಫ್ಯಾಫು ಸ್ಟಬ್ಸು ನಮಗೆ ಸ್ವಲ್ಪ ಸಖತ್ತಾಗಿ ಆಡ್ತಾರೆ ಅಂತ. ಆಮೇಲೆ ಅಶುತೋಷ್ ಶರ್ಮಾದು ಸ್ವಲ್ಪ ಒಳ್ಳೆ ಬ್ಯಾಟಿಂಗ್ ಬರಲೇಬೇಕು ಅವ್ರ ಕಡೆಯಿಂದ. ಸೊ ಒಟ್ಟಿನಲ್ಲಿ ಟೀಮ್ ನೋಡೋದಾದ್ರೆ ಗುರು ಆನ್ ಪೇಪರ್ ಸ್ಟ್ರಾಂಗೆಸ್ಟ್ ಅಂತಲೇ ಹೇಳ್ಬೋದು. ಬ್ಯಾಟಿಂಗಲ್ಲೂ ಸೈ, ಬೌಲಿಂಗಲ್ಲೂ ಸೈ ಅಂತಲೇ ಹೇಳ್ಬೋದು. ಸ್ವಲ್ಪ ಸ್ಟಾರ್ ಕಂಡ ಹೊಡೆಸ್ಕೊಂಡ್ರೆ ಸ್ವಲ್ಪ ಆ ಕಡೆ ಆಗುತ್ತೆ. ಬಟ್ ಆದರೂ ಇಬ್ಬರು ಇದಾರಲ್ಲ ಅವರು ಮೇನು ವೆಪನು, ಅವರು ಮ್ಯಾನೇಜ್ ಮಾಡ್ತಾರೆ. ಇಲ್ಲಾಂದರೆ ನಮ್ಮ ಮೋಹಿತ್ ಅಣ್ಣನೇ ಇದಾರಲ್ಲ ಅವರು ಮ್ಯಾನೇಜ್ ಮಾಡ್ತಾರೆ. ಸೊ ಈ ಥರ ನೋಡೋದಾದರೆ ಒಂದು ಆನ್ ಪೇಪರ್ ನೋಡೋದಾದರೆ ಗುರು ಸಖತ್ ಟೀಮ್ ಅಂತ ಹೇಳ್ಬೋದು.
ಸ್ಪೆಷಲಿ ಇವ್ರಿಗೆ ರಾಹುಲ್ ಅಣ್ಣನ ಸಪೋರ್ಟ್ ಇದೆ. ಮಿಡಲ್ ಆರ್ಡ್ರು ಹೆಂಗೆ ಫ್ರೀಡಮ್ ಅಂದರೆ ಫ್ರೀಡಮ್ ತೊಗೊಂಡು ಹೆಂಗೆ ಆಡ್ತಾರೆ ಅನ್ನೋ ನೋಡಬೇಕು. ನಾನಂತೂ ರಾಹುಲ್ ಅಣ್ಣನ ಬ್ಯಾಟಿಂಗ್ ನೋಡೋಕ್ಕೆ ಕಾಯ್ತಾ ಇದ್ದೀನಿ. ನಮ್ಮ RCB ವಿರುದ್ಧ ಸ್ವಲ್ಪ ಆಡೋದು ಬೇಡ, ಬಟ್ ಆದ್ರೂ ಅಂದರೆ RCB ವಿರುದ್ಧ ಆಡಲಿ, ಬಟ್ ಆದರೂ ನಮ್ಮ RCB ಗೆಲ್ಲಿ ಆ ಥರ. ಸೊ ರಾಹುಲ್ ಅಣ್ಣ ಒಂಥರ ಕ್ರೇಜಾಗಿ ಆಡಲಿ ಗುರು. ಆ್ಯಂಡ್ ನಮ್ಮ ಅಕ್ಷರ್ ಪಟೇಲು ಬಾಪು ಹೊಸ ಕ್ಯಾಪ್ಟನ್ ಬೇರೆ. ಸೊ ನೋಡೋಣ ಹೆಂಗೆ ಮುನ್ನಡೆಸ್ಕೊಂಡು ಹೋಗ್ತಾರೆ ಅಂತ. ಒಟ್ಟಿನಲ್ಲಿ DC ನೋಡಿ ನಿಮ್ಗೆ ಏನು ಅನ್ಸುತ್ತೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಟಾಪ್ 4 ಬರ್ತಾರೆ ಎಲ್ಲ, ಟಾಪ್ 4 ಎಲ್ಲ ಗುರು ಕಪ್ಪೆ ಗೆಲ್ತಾರೆ ಅಂತ ಅಂದರೆ ಸ್ವಲ್ಪ ಕಮೆಂಟ್ ಬಾಕ್ಸಲ್ಲಿ ಕಪ್ಪೆ ಗೆಲ್ತಾರೆ ಗುರು ಅಂತಾನೆ ಹೇಳ್ಬೋದಪ್ಪ. ಬಟ್ ಆದರೆ RCB ವಿರುದ್ಧ ಫೈನಲ್ ಆಡ್ಬೇಕಾಗತ್ತೆ, ನೋಡೋಣ. ಏನಾಯ್ತು? ಏನಿಲ್ಲ, ಸ್ವರ್ಗ ಒಂದ್ ಸೆಕೆಂಡ್ ರಪ್ಪ ಅಂತ ಪಾಸ್ ಆಯ್ತು. ಒಟ್ಟಿನಲ್ಲೇ ಗುರು ನಿಮ್ಗೆ ಏನು ಅನ್ಸುತ್ತೆ ಈ DC ಟೀಮ್ ಬಗ್ಗೆ ಅಂತ ಸ್ವಲ್ಪ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಏನಾದರೂ ಪ್ಲೇಯಿಂಗ್ 11 ಚೇಂಜಸ್ ಮಾಡೋದಿದ್ರೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕು, ಶೇರು, ಸಬ್ಸ್ಕ್ರೈಬು ಅದೆಲ್ಲ ಮಾಡೋದು ಮರಿಲೇಬೇಡಿ ಗುರು. ಆ್ಯಂಡ್ ನೋಟಿಫಿಕೇಶನ್ ಗಂಟೆ ಇರುತ್ತಲ್ಲ ಟಣ್ ಅಂತ ಹೊಡೀರಿ, ಯಾಕಂದರೆ ಇದು ನಮ್ಮ ಕಳಕಳಿಯ ಬೇಡಿಕೆ. ನಾನು ನಿಮ್ಮನ್ನ ಕೇಳ್ಕೊತಾ ಇದ್ದೀನಿ, ಡಿಮ್ಯಾಂಡ್ ಅಲ್ಲ, ಬೇಡಿಕೆ, ರಿಕ್ವೆಸ್ಟ್. ದಟ್ಸ್ ಇಟ್ ಫಾರ್ ದ ಡೇ. ಬಾಯ್. ಜೈ ಜೈ ಕರ್ನಾಟಕ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.